ಅಕ್ಷತಾ ಪಾಂಡವಪುರ. ನೋಡಿ, ಹೆಣ್ಮಕ್ಳು ಬುದ್ಧಿ ಎಲ್ಲಿ ಬಂದ್ರು ಸ್ಯಾರಿ ಪರ್ಚೇಸ್ ಮಾಡೋದು, ಇಲ್ಲಿ ಬಂದ್ರು ಸ್ಯಾರಿ. ಅಕ್ಷತಾ ಏನೋ ಫ್ರೀಯಾಗಿ ಕೊಡ್ತಾವ್ರ ಅಂತಲ್ವಾ? ಫ್ರೀಯಾಗಿ ಕೊಡ್ತಾ ಇದೀನಿ ಅಂತಾನೆ ಸುಮಾರು ಸ್ಯಾರಿ ನೋಡ್ತಾ ಇದಾರೆ. ಏನಾದ್ರು ಇವ್ರು ದುಡ್ಡು ಕೊಟ್ಟು ತಗೊಂಡಿದ್ರೆ ಇಡೀ ಅಂಗಡಿನೇ ಕಿತ್ತಾಕ್ಬಿಡ್ತಿದ್ರು. ನೋಡಿ ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ಚೇಂಜ್ ಮಾಡ್ತಾ ಇರ್ತೀರಲ್ವಾ? ಹೌದು, ಕ್ರೇಜ್. ಇನ್ನೊಂದು ಹೇಳ್ಬಿಡ್ತೀನಿ, ಇವಳು ಬರ್ತಾನೆ ನಂದಿನಿ ಅವರು ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಅಲ್ಲ, ನಾನು ನಾನ್ ಸೆಲೆಬ್ರಿಟಿ. ಇವರಲ್ಲಿ ಸೀರೆಗಳು ಸಿಗುತ್ತೆ, ಏನು ಕಾಟನ್ ಸೀರೆಗಳು, ಖಾದಿ ಸೀರೆ. ನೋಡಿ ಅವ್ರದ್ದು ಆಫೀಸ್, ಇದು ಆಫೀಸ್ ಕಮ್ ಸ್ಟುಡಿಯೋ. ಅದು ಈ ಸ್ಟುಡಿಯೋ ಆಲ್ ಇನ್ ಒನ್. ಅಲ್ಲ ನಂದಿನಿ, ಎಳ್ನೀರು ಕುಡಿತೀನಿ ಅಂತ ಕರ್ಕೊಂಬಂದು ಇಲ್ಲೆಲ್ಲ ಒಳ್ಳೆ ಚಿಕನ್ ಮುದ್ದೆ ಸಾಂಬಾರ್ ತಿಂತ ಇದ್ದಿಲ್ಲಮ್ಮ. ಆಯ್ತಾ, ಲೀಕ್ ಔಟ್ ಅಂದ ತಕ್ಷಣ ನಾವೇನಿಗೆ ತಪ್ಪು ತಿಳ್ಕೋಬೇಕು? ಪೇಪರ್ ಲೀಕ್ ಔಟ್ ಆಯ್ತು ಅನ್ನಲ್ವಾ? ಆಗಿಲ್ದಿರೋ ತಪ್ಪು ಈಗ ಯಾಕೆ? ಲೀಕ್ ಔಟ್ ಅನ್ನೋ ಶಬ್ದನ ಅಷ್ಟು ಕ್ಲೀಶೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಖಂಡಿತ ನಾವಿಂಗ್ ಮನೆ ಬಿಟ್ಟು ಆಚೆ ಹೋದ್ವಿ ಏನೋ ಮಾಡಕ್ಕೆ ಅಂತಂದ್ರೇನೆ ಬೇರೆ ತರ ನೋಡಿರ್ತಾರೆ ಜನ. ಅದ್ರಲ್ಲಿ ನಿಮಗೊಂದು ಟ್ಯಾಗ್ ಲೈನ್ ಇದೆ, ನಾಟಕದವಳು. ಅಲ್ಲಿ ಕರೆಕ್ಟ್. ನಿಮ್ಗಾದ್ರೂ ಒಂಚೂರು ಬೆಲೆ ಇದೆ ಯೂಟ್ಯೂಬರ್ಸ್ ಅಂತ ನೋಡಿರ್ತಾರಲ್ಲ, ಅಟ್ಲೀಸ್ಟ್. ಇಲ್ಲಾಂದ್ರೆ ಹೌದಾ ಅಂದ್ಬಿಟ್ಟು ಹಿಂಗೆ ಯೂಟ್ಯೂಬ್ ನೋಡ್ಬಿಟ್ಟು ಬನ್ನಿ ಅಂತ ಒಳಗಡೆ ಕರ್ಕೊಂತಾರೆ, ಇನ್ನೊಂದೆರಡು ಪೀಸ್ ಮಾಂಸ ಜಾಸ್ತಿ ಇಡ್ತಾರೆ. ಆಯ್ತಾ, ಅದು ನಾಟಕದವರಲ್ಲ. ಇನ್ನೊಂದು ಹೇಳ್ಬಿಡ್ತೀನಿ, ಇವಳು ಬರ್ತಾನೆ ನಂದಿನಿ ಅವರು ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಅಲ್ಲ, ನಾನು ನಾನ್ ಸೆಲೆಬ್ರಿಟಿ. ಇವತ್ತು ಸಾಕಷ್ಟು ಇಂಟರ್ವ್ಯೂಸ್ ಕೇಳಲಾಗಿದೆ. ಫಸ್ಟ್ ನಾವು ಬಂದಿರೋದೇ ಒಬ್ರು ಕಲಾವಿದ್ರ ಮನೆಗೆ. ಅವರು ಕಲಾವಿದೆ ಕೂಡ ಹೌದು, ರಂಗಭೂಮಿ ಕಲಾವಿದೆ, ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ಮಾಡಿದಂಥ ಸಿನಿಮಾಗಳಿಗೆ ರಾಜ್ಯ ಪ್ರಶಸ್ತಿನೂ ಕೂಡ ಬಂದಿದೆ. ಅದ್ರ ಜೊತೆಗೆ ಅವ್ರದೇ ಆದಂಥ ಉದ್ಯಮನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಸ್ತ್ರ ವಿನ್ಯಾಸವನ್ನು ವೆರೈಟಿ ಆಗಿ ತಯಾರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಪ್ರವಾಸ ಮಾಡ್ಕೊಂಡು ನಾಟಕಗಳನ್ನ ವಿಭಿನ್ನ ರೀತಿಯಲ್ಲಿ ಜನಗಳಿಗೆ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಯಾರು ಗೊತ್ತಾ? ಬನ್ನಿ ತೋರಿಸ್ತೀನಿ. ಆ ಸ್ಟುಡಿಯೋ ಎಲ್ಲ ಮುಗೀತು. ಇವಾಗ ನಾನು ವ್ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ರೇಕ್ ಇತ್ತು. ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಇವಾಗ ಯಾರಂತ ಗೆಸ್ ಆಯ್ತಾ? ನೋಡಿ ಅವ್ರದ್ದು ಆಫೀಸ್, ಇದು ಆಫೀಸ್ ಕಮ್ ಸ್ಟುಡಿಯೋ. ಅದ್ರ ಜೊತೆಗೆ ಅವ್ರು ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಂತ ಹೇಳಿದ್ನಲ್ಲ, ನೋಡಿ ಇದೆ ಖಾದಿ ಕಾಟನ್ ಮುಖಾಂತರ ಜನಮನ ಸ್ಟೋರ್ ಅಂತ ಇಟ್ಕೊಂಡು ಅವರು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಅವ್ರನ್ನ ಫಾಲೋ ಮಾಡ್ತಾರೆ. ಅದ್ರ ಜೊತೆಗೆ ಕೂಡ ಅದಕ್ಕೆ ತಕ್ಕಂತೆ, ಕಾಸ್ಟ್ಯೂಮ್ಗೆ ತಕ್ಕಂತೆ ಇವರಲ್ಲಿ ಸೀರೆಗಳು ಸಿಗುತ್ತೆ, ಏನು ಕಾಟನ್ ಸೀರೆಗಳು, ಖಾದಿ ಸೀರೆ, ಕಾಟನ್ ಸೀರೆ. ಅದ್ರ ಜೊತೆಗೆ ಇವರೇ ಕಸ್ಟಮೈಸ್ಡ್ ಮಾಡಿದಂಥ ಡ್ರೆಸ್ಗಳನ್ನ ನೀವು ನೋಡ್ಬೋದು. ಎಸ್, ಯಾರು ಗೊತ್ತಾ? ಬನ್ನಿ ತೋರಿಸ್ತೀನಿ. ಎಸ್, ಇವರೇ ನೋಡಿ, ಅಕ್ಷತಾ ಪಾಂಡವಪುರ. ಎಸ್, ಕಣ್ಣಲ್ಲೇ ಕಿಕ್ ಕೊಡ್ತಾ ಇದ್ದಾರೆ, ಕಣ್ಣಲ್ಲೇ ಶೂಟ್ ಮಾಡ್ತಾ ಇದ್ದಾರೆ. ಇಂಟರ್ವ್ಯೂ ಎಲ್ಲ ಮುಗಿದ್ಮೇಲೆ ಆಕರ್ಷ್ ಮತ್ತು ನಾವೆಲ್ಲ ಸ್ವಲ್ಪ ಡಿಸ್ಕಷನ್ ಮಾಡ್ತಾಯಿದ್ದೆ. ಯಾಕೆ ಅಂತ ಹೇಳಿದರೆ ಅವ್ರದ್ದು ಹೊಸ ಚಾನಲ್ ಸ್ಟಾರ್ಟ್ ಮಾಡಿದರು, ನಾಟಿ ಬಾತು ನಟಿ ಮಾತು ಅಂತ ಹೇಳಿ. ಹಾಗಾಗಿ ಹೀಗೆ ಇರುತ್ತಲ್ಲ, ತುಂಬ ದಿನಗಳ ನಂತರ ಫೋನ್ ಕಾಲಲ್ಲೇ ಭೇಟಿ ಮಾಡ್ತಾ ಇರೋರು. ಇವಾಗ ಡೈರೆಕ್ಟಾಗಿ ಭೇಟಿ ಮಾಡಿದ್ವಲ್ಲ, ಹಾಗಾಗಿ ನೋಡಿ ಎಷ್ಟೊಂದು ಸೆಟಪ್ ಮಾಡ್ಬೋದು ಇಲ್ಲಿ. ಸ್ಟುಡಿಯೋ ಎಷ್ಟು ಸ್ಪೇಸ್ ಇದೆ. ಎಸ್, ಈ ಸ್ಟುಡಿಯೋ ಆಲ್ ಇನ್ ಒನ್. ಅಂದರೆ ಇಲ್ಲಿ ಕ್ಲಾಸ್ಗಳು ಮಾಡ್ತಾರೆ, ಅಂದರೆ ನಾಟಕದ ಕ್ಲಾಸ್ಗಳು. ಅಕ್ಷತಾಗೆ ಯಾರೆಲ್ಲ ಬರ್ತಾರೆ ಅವ್ರಿಗೆ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ಅದ್ರ ಜೊತೆಗೆ ಇವಾಗ ಸ್ಟುಡಿಯೋ ಸೆಟಪ್ ಕೂಡ ಆಗಿದೆ, ವಿಡಿಯೋ ಎಡಿಟಿಂಗ್ ಎಲ್ಲ. ಇದಕ್ಕೆಲ್ಲ ಹೆಂಗ್ ಟೈಮ್ ಮಾಡ್ಕೋತಿರೋ ನನಗೆ. ನನ್ನ ಪುಸ್ತಕ ಬರೆಯೋದು ಡಾಕ್ಟ್ರೇಟ್ ಆಯ್ತಲ್ಲ, ನಾ ಪೆಂಡಿಂಗ್ ಇದೆ, ಅದೆಲ್ಲ ಬರಿಬೇಕು. ಮಂತ್ಲಿ ಒಂದೊಂದು ಬುಕ್ ಅಂತ ಏನೇ ಪ್ಲಾನ್ ಏನೇನೇ ಇತ್ತು ಅದೆಲ್ಲ ಆಯ್ತು. ಹಂಗೆ ನಂಗೆ ಬುಕ್ ಬರೆಯೋದು ಇಷ್ಟ. ಆದರೆ ಈ ಓಡಾಟ, ಸುತ್ತಾಟ, ನಾಟಕ ಎಲ್ಲದ್ರ ನಡುವಿನ ಪುಸ್ತಕ ಬರಿತಾ ಇದ್ದೀರಲ್ಲ. 30 days ಅಲ್ಲ, 100 ಶೋ ಹೇಗಾಯ್ತು ಅಂತ ಅಲ್ಲ, ನನ್ನ ಅನುಭವ ಕಥನ. ಅಂದರೆ ಲೀಕ್ಔಟ್ ಅಂತ ಬಂದಾಗ್ಲೇ ಹೆಸರೇ ಒಂದು ರೀತಿಯಾಗಿ ಕಾಂಟ್ರವರ್ಸಿ ಥರ ಇತ್ತು ಅಂತ ಅನ್ನಿಸ್ನಿಲ್ವಾ? ನಾನು ಅಂಥವೇ ಕೈ ಹಾಕೋದು. ಯಾಕೆ ಅಂದರೆ ನಾವು ಕ್ಲೀಶಲ್ಲಿ ಬದುಕ್ತಿದ್ದೀವಿ. ಆಯ್ತಾ, ಲೀಕ್ ಔಟ್ ಅಂದ ತಕ್ಷಣ ನಾವೇನಿಗೆ ತಪ್ಪು ತಿಳ್ಕೋಬೇಕು? ಪೇಪರ್ ಲೀಕ್ ಔಟ್ ಆಯ್ತು ಅನ್ನಲ್ವಾ? ಆಗಿಲ್ದಿರೋ ತಪ್ಪು ಈಗ ಯಾಕೆ? ಲೀಕ್ ಔಟ್ ಅನ್ನೋ ಶಬ್ದನ ಅಷ್ಟು ಕ್ಲೀಶೆ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಎರಡನೇ ಮುದ್ರಣ ಆಯ್ತಾ? ಲೀಕ್ ಔಟ್ 3 ಮುದ್ರಣ ಆಗಿದೆ. ಓಕೆ, ಪುಸ್ತಕ ಬರೆದು ದುಡ್ಡು ಮಾಡ್ಬೋದಾ ಅಕ್ಷತಾ? ಎಸ್ ಆರ್ ನೋ? ದುಡ್ಡು ಎಲ್ಲ ನನಗೆ ಗೊತ್ತಿಲ್ಲಪ್ಪ. ಮನೆ ಕಟ್ಟೋಷ್ಟು ಲೆವೆಲ್ಗೆಲ್ಲ ದುಡ್ಡು ಮಾಡೋಕ್ಕಲ್ಲ. ಸಮ್ ಒಂದು ದುಡ್ಡು ಸಿಗುತ್ತೆ ಅಷ್ಟೇ, ಸಮ್ ದುಡ್ಡು. ಆದರೆ ನಾನು ಸಮ್ ದುಡ್ಡನ್ನ ನಾನು ಸರ್ಕಾರಿ ಶಾಲೆಗೆ, ಪುಸ್ತಕನ ನಾನು ಸರ್ಕಾರಿ ಶಾಲೆಗೆ ಅಂತಾನೆ ಮುಂದಿನ ದಿನಗಳಲ್ಲಿ ಬರೆಯೋ ಬುಕ್ಕಲ್ಲೂ ಒಂದಿಷ್ಟು % ಸರ್ಕಾರಿ ಶಾಲೆಗೆ ಕೊಡೋದು ಅಂತ. ಇವಾಗ ಲೀಕ್ಔಟ್ ಪುಸ್ತಕದಿಂದ ಎಷ್ಟು ನಿಮಗೆ ಲಾಭ ಬಂತು? ಲಾಭ ಮುದ್ರಣ ಆಯ್ತು ಅಂತ ಹೇಳಿದ್ರು. ಯಾವುದಕ್ಕೂ ಲಾಭ ಹೇಳಲ್ಲ, ನಿಂಗೆ ಕೇಳು ಬಿಡು. ಅದು ಹಿಂಗ್ ಲೆಕ್ಕಾಚಾರವಾಗಿ ಇದು ಹಾಕೋದು ಕಷ್ಟ. ಅಂದ್ರೆ ಯಾಕೆ ಗೊತ್ತಾ ನಾನು ಈ ಪ್ರಶ್ನೆ ಕೇಳಿದೆ? ನೆಕ್ಸ್ಟ್ ಯಾರು ಪುಸ್ತಕ ಬರಿಬೇಕನ್ನೋರಿಗೆ ಇನ್ಸ್ಪೈರ್ ಆಗಲಿ ಅಂತ ಹೇಳಿ ಹೇಳ್ತೀನಿ. ಈಗ ಫಸ್ಟ್ ಬುಕ್ಕು ಇದು ನಾನು ಬರೆದಿದ್ದು.
ಲೀಕೌಟು ಕಥಾ ಸಂಕಲನ. ಇದು ಪಬ್ಲಿಷರ್ ಬೇರೆ. ಆದರೆ ಇದನ್ನೆಲ್ಲ ಪ್ರತಿ ಶೋನಲ್ಲೂ ನಾನು ಸೇಲ್ಗೆ ಇಡ್ತಿದ್ದೆ. ಅಲ್ಲಿ ಸೇಲ್ ಆಗ್ತಾಯಿದ್ದು. ಇದು 150 ರೂಪಾಯಿ ಬುಕ್ಕು. ಶೋಗಳಲ್ಲಿ 100 ರೂಪಾಯಿ ಆಗ್ತಿತ್ತು. 100 ರೂಪಾಯಿನಲ್ಲಿ ನನಗೆ ಪಬ್ಲಿಷರಿಂದ ನಾನು ತಗೊಳ್ತಿದ್ದೆ. ನನಗೊಂದು ಉಳಿತಿದ್ದು ಒಂದು 20 ರೂಪಾಯಿ, ಒಂದು 10, 20, 25 ರೂಪಾಯಿ. ಇದರಿಂದ 100 ಬುಕ್ಕು ಸೇಲ್ ಆಯಿತು ಅಂದ್ಕೊಂಡ್ರೆ ಎಷ್ಟಾಯಿತು? 20 × 100 ಎಷ್ಟಾಯ್ತು ರೀ? 20 × 100 2,000. ಹಂಗೆ 1000 ಸೇಲ್ ಆಗಿರುತ್ತೆ, ಎಷ್ಟಾಯಿತು? ಹಂಗೆ 1000 ಸೇಲ್ ಆಗಿರುತ್ತೆ, ಎಷ್ಟಾಯಿತು? 20,000 ಆಯಿತಾ? ಆ 20,000 ರೂಪಾಯಿ, 20,000 ರೂಪಾಯಿ ನಾವು ಸರ್ಕಾರಿ ಶಾಲೆಗೆ ಕೊಡೋದು, ಹಾಗೆ ಆಯಿತಾ? ಇದು ಲೀಕೌಟ್ ನನ್ನ ಕಥಾ ಸಂಕಲನ. ಈ ಕಥಾ ಸಂಕಲನ ಅದು ನಾನೇ. ಆ ಕಥಾ ಸಂಕಲನದ ಕತೆಗಳನ್ನೇ ನಾನು ಲೀಕೌಟ್ ನಾಟಕದಲ್ಲಿ ಅಡಾಪ್ಟ್ ಮಾಡಿಕೊಂಡು ಒಂದೊಂದು ಶೋನಲ್ಲಿ 1 ಅಥವಾ 2 ಕತೆನ ಪ್ರೆಸೆಂಟ್ ಮಾಡ್ತೀನಿ. ಪ್ರೆಸೆಂಟ್ ಮಾಡೋದು ನಾನು, ಆ ಕತೆಗಳ ಪಾತ್ರಗಳ ಆಡಿಯನ್ಸು. ಇದು 100 ಶೋ ಆಯ್ತಲ್ಲ, ಲೀಕೌಟ್ 100. ಆಮೇಲೆ ನಮ್ಮ ಈ ಏನು ಅನ್ಕೊಬಿಡ್ತಾರೆ, ನಾಟಕ ಮಾಡ್ತಿದ್ದೀನಿ ಅಂದರೆ ಈ ಇಲಾಖೆಯವ್ರು ಭಾಳ ದುಡ್ಡು ಕೊಡ್ತಾರೆ, ಅಕಾಡೆಮಿಯವ್ರು ದುಡ್ಡು ಕೊಡ್ತಾರೆ ಒಂದು ಶೋಗೆ, ಇವಳು ಭಾಳ ದುಡ್ಡು ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾರೆ. ಆ ಥರನೂ ಇದೆ. ನೀವು ನೋಡಿ, ಫಂಡ್ ಹಾಕ್ತಾರೆ, ಅಪ್ಲೈ ಮಾಡ್ತಾರೆ, ವರ್ಷಕ್ಕೆ ಇಷ್ಟು ದುಡ್ಡು ತಗೊಂತಾರೆ, ಎಲ್ಲೋ ಒಂದು ಕಡೆ ಶೋ ಮಾಡಿ ನಾನು ಶೋ ಮಾಡಿದೆ ಅಂತ ಸಕ್ಕದಾಗಿ ಡಾಕ್ಯುಮೆಂಟ್ ಮಾಡಿ ಕೊಡ್ತಾರೆ. ಯಾವತ್ತೂ ಇವತ್ತವರೆಗೂ ನಾನು ಸರ್ಕಾರದಿಂದ 1 ರೂಪಾಯಿ ತಗೊಂಡಿಲ್ಲ, ಇಲಾಖೆಯಿಂದ ದುಡ್ಡು ತಗೊಂಡಿಲ್ಲ. ಆ ದುಡ್ಡು ತಗೊಂಡ್ಬಿಟ್ರೆ ನಾನು ಮೋಸ್ಟ್ಲಿ ನನ್ನ ಫ್ರೀಯಾಗಿ ಹಿಂಗೆ ಕೆಲಸ ಮಾಡೋಕ್ಕಾಗ್ತಿತ್ತು ಇಲ್ಲ ಗೊತ್ತಿಲ್ಲ. ಆಮೇಲೆ ಆ ದುಡ್ಡನ್ನ ತಗೊಳ್ಳೋದಲ್ಲ, ನನ್ನ ಪ್ರಕಾರ ಅವರು ಗುರುತಿಸಿ ಕೊಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಯಾಕೆ ನಾ ಹಂತಕ್ಕೆ ಹೋದ್ರೆ ನಾನು ಗುರುತಿಸೇ ಎಲ್ಲರಿಗೂ ಕೊಡೋದು, ಅಪ್ಲೈ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ಬಟ್ ಬಿಡಿ, ಅವ್ರದ್ದೇನೋ ಇದೆ. 100 ಶೋ ಹೇಗಾಯಿತು ಅನ್ನೋ ಅನುಭವ ಕಥನ ಇದು. ಲೀಕೌಟ್ 100 ಶೋ ಆಗಿದ್ದ ಪ್ರತಿಯೊಂದು, ನಾನು ಯಾವ ಹಳ್ಳಿಗೆ ಹೋಗಿದ್ದೆ ಅಂದರೆ ಪ್ರತಿಯೊಂದೂ ಕೂಡ ಬರೆಯೋಕ್ಕಾಗಿಲ್ಲ. ಒಂದು ಪುಸ್ತಕಕ್ಕೆ ಏನು ಬೇಕು ಮೆಟೀರಿಯಲ್ ಇಟ್ಕೊಂಡು ಯಾವ ಹಳ್ಳಿಗೆ ಹೋದೆ, ಎಲ್ಲಿ ನಷ್ಟ ಆಯಿತು, ಯಾರು ದುಡ್ಡು ಕೊಡೋದೆ, ಆಟಾಡ್ಸಿದ್ರು ಯಾರು, ಎಲ್ಲಿ ಅವಮಾನ ಆಯಿತು, ಎಲ್ಲಿ ತುಂಬ ಇನ್ನೂ ಎಷ್ಟು ಜನದ ಬಾಂಧವ್ಯ ಎಲ್ಲಿ ಜಾಸ್ತಿ ಆಯಿತು ಅನ್ನೋದನ್ನ, ಇನ್ನೂ ಆ ಪ್ರಯೋಗ ಕಟ್ಟಲಿಕ್ಕೆ ಕಾರಣ ಏನು, ಮೆಥಡ್ ಏನು, ಯಾವ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ, ಅದೆಲ್ಲ ಇದೆ ಇದರಲ್ಲಿ. ಇದು ವೀರಲೋಕ, ರುಚಿಗೆ ತಕ್ಕಷ್ಟು 7 ಮಸಾಲೆ ಕತೆಗಳಿದ್ದಾವೆ. ಆ 7 ಕತೆಗಳಲ್ಲೂ ಫುಡ್ಡೇ ಹೀರೋ. ಅದರ ಕತೆ ಅಂದರೆ ಹೆಣ್ಣು ಮಕ್ಕಳು ಇದ್ದಾರೆ ಜಾಸ್ತಿ. ಇದು ವೀರಲೋಕ ಪುಸ್ತಕಾಲಯದಲ್ಲಿ ಸಿಗುತ್ತೆ, ನಂಬರ್ ಇದೆ, ಅವ್ರಿಗೆ ಕಾಲ್ ಮಾಡಿದ್ರೆ ಇದು ಲೀಕೌಟ್ ಎಲ್ಲ ಅವರೇ ಕೊಡ್ತಾರೆ. ಇದು ಇತ್ತೀಚೆಗೆ ಬಿಡುಗಡೆ ಆಗಿದ್ದು. ಓಕೆ, ಅವಮಾನ ಆಯ್ತು ಅಂತ ಹೇಳಿದ್ರಲ್ಲ, ಹೇಗೆ, ಏನು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಶೇರ್ ಮಾಡ್ಕೊಬಹುದು? ಈಗ ನೀವು ಎಲ್ಲ ಕಡೆ ಹೋಗ್ತಿರಲ್ಲ, ನಿಮ್ಮಲ್ಲಿ ಎಲ್ಲರೂ ಸಖತ್ತಾಗಿ ವೆಲ್ಕಮ್ ಏನು ಮಾಡಿರಲ್ಲ, ನಿಮಗೂ ಅವಮಾನ ಆಗಿರುತ್ತೆ ಖಂಡಿತ. ನಾವಿಂಗ್ ಮನೆ ಬಿಟ್ಟು ಆಚೆ ಹೋದ್ವಿ ಏನೋ ಮಾಡೋಕ್ಕೆ ಅಂತ ಅಂದ್ರೇನೆ ಬೇರೆ ಥರ ನೋಡಿರ್ತಾರೆ ಜನ. ಹಾಂ, ಅದ್ರಲ್ಲಿ ನಿಮಗೊಂದು ಟ್ಯಾಗ್ ಲೈನ್ ಇದೆ, ನಾಟಕದವಳು ಅಲ್ಲಿ ಕರೆಕ್ಟು. ನಿಮ್ಗಾದ್ರೂ ಒಂಚೂರು ಬೆಲೆ ಇದೆ, ಯೂಟ್ಯೂಬರ್ಸ್ ಅಂತ ನೋಡಿರ್ತಾರಲ್ಲ, ಅಟ್ಲೀಸ್ಟ್ ಇಲ್ಲಾಂದ್ರೆ ಹೌದಾ ಅಂದ್ಬಿಟ್ಟು ಹಿಂಗೆ ಯೂಟ್ಯೂಬ್ ನೋಡ್ಬಿಟ್ಟು ಬನ್ನಿ ಅಂತ ಒಳಗಡೆ ಕರ್ಕೊಂತಾರೆ, ಇನ್ನೊಂದು 2 ಪೀಸ್ ಮಾಂಸ ಜಾಸ್ತಿ ಇಡ್ತಾರೆ, ಆಯ್ತಾ? ಅದು ನಾಟಕದವರಲ್ಲ, ಹಂಗೇನಿಲ್ಲ, ಮ್ಯಾಕ್ಸಿಮಮ್ ಬೆಲೆ ಕೊಟ್ಟಿದ್ದಾರೆ ನಾಟಕ. ಆತರ ಏನಿಲ್ಲ, ಆತರ ಏನಾದ್ರು ಆಯ್ತಾ ಅಂತ ಕೇಳಿದೆ ಅಷ್ಟೇ. ತುಂಬಾ ಆಗಿದೆ. ಆ ಬುಕ್ ಓದಿ, ಆ ಥರದ ಕಷ್ಟ ನಷ್ಟಗಳು ಆಗಿರೋದ್ರ ಬಗ್ಗೆ ಏನೋ ನಿಮ್ಗೆ ಗೊತ್ತಾಗ್ಬೇಕು. ಈ ಬುಕ್ ಓದಬೇಕು ಅಂದ್ರೆ ಅವ್ರಿಗೆ ಮೆಸೇಜ್ ಹಾಕಿ ನಿಮ್ಮ ಪುಸ್ತಕ ತಲುಪಿಸ್ತೀವಿ. ಎಲ್ಲ ವೀರಲೋಕ ಪಬ್ಲಿಕೇಶನ್ ಇಲ್ಲ ವೀರಲೋಕ ಇದು ಬೇರೆ. ಇದು ನಾನು ಫಸ್ಟ್ ಪಬ್ಲಿಷ್ ಮಾಡಿದ್ದು. ಓಕೆ, ಪಬ್ಲಿಷ್ ಮಾಡಿದ್ದು ನಾನೇ. ಮಾಡಬಾರ್ದು ಮುಂದಿನ ದಿನಗಳಲ್ಲೂ ಬುಕ್ ಪಬ್ಲಿಷ್ ಅಂತಿಲ್ಲ, ಆದರೆ ಈ ಎಲ್ಲ ಕೆಲಸಗಳ ನಡುವೆ ಆಗಲ್ಲ. ಬಟ್ ನನಗೆ ವೀರಲೋಕದಿಂದ ಒಂದು ಗೌರವಧನ ಪೇಮೆಂಟ್ ಆಯ್ತು. ಓಕೆ, ಸೊ ನನಗೆ ಲೇಖಕರಿಗೆ ಅದೇ ಬೇಕಾಗಿರೋದು. ನಾವು ಬರೀ ಅಂದ್ರೆ ನಾನು ಹೌದು ನಿರೀಕ್ಷೆ ಇರುತ್ತೆ, ಅವೆಲ್ಲ ಕಾಂಟ್ರಾಕ್ಟ್ ಆಗೇ ಹೋಗೋದು. ಆದ್ರೆ ತುಂಬಾ ಜನ ಕೇಳಿದೆ, ಈಗ ಆಲ್ರೆಡಿ ಇಂಡಸ್ಟ್ರಿಲಿ ಇರೋರು ಬರ್ದಿದ್ದಾರೆ ಒಂದಷ್ಟು ಜನ, ಯಾರಿಗೂ ಪೇಮೆಂಟ್ ಆಗಿಲ್ವಂತೆ. ಸುಮ್ಮನೆ ಹೇಳ್ತಾರ್ರಿ ಕೊಡಲ್ಲ, ಯಾವ ಗೌರವಧನ ಕೊಡಲ್ಲ, ಏನು ಕೊಡಲ್ಲ ಅಂತ. ಇವ್ರು ನನಗೆ ನಿನ್ನೆ ಪೇಮೆಂಟ್ ಆಗಿದೆ. ಪಾಪ ವೀರಕಪುತ್ರ ಶ್ರೀನಿವಾಸ್ ಸರ್ ನಮ್ಮ ಚಾನಲ್ ನೋಡಿದ್ರೆ ತುಂಬಾ ಖುಷಿ ಪಟ್ಬಿಡ್ತಾರೆ. ಇಲ್ಲ, ಅಂಥವ್ರು ಇರಬೇಕು. ನಮ್ಗೆ ಪ್ರಾಕ್ಟಿಕಲ್ ಆಗಿ ನಮ್ಗೆ ಏನು ಅನುಭವ ಆಗುತ್ತೆ ನಾವು ಅದನ್ನ ಹೇಳ್ಕೊಬೋದಪ್ಪ. ಕೆಟ್ಟ ಅನುಭವ ಆಗಿದ್ರು ಇವರು ಆ ಥರ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ. ಇಲ್ಲ, ಅವರೂ ಕೂಡ ಪುಸ್ತಕಗಳನ್ನ ಜನಗಳಿಗೆ ಓದುವಂತ ಪುಸ್ತಕಗಳು ಜನರಿಗೆ ಓದಿಸ್ಬೇಕು ಮತ್ತೆ ತಲುಪಬೇಕು ಅಂತ ಹೇಳಿ ವಿಭಿನ್ನ ರೀತಿಯಾದಂತ ಏನೇನೋ ಮಾಡ್ತಾ ಇದ್ದಾರೆ ಸರ್. ಪರಿಕಲ್ಪನೆನೇ ಸಖತ್ತಾಗಿದೆ ಅವ್ರದ್ದು ಆಕ್ಚುಲಿ. ಎಷ್ಟೋ ಅವರು ನಮ್ನೆಲ್ಲ ನನ್ಗೆ ಬೈತಾರಲ್ಲ, ಏನ್ ನಾಟಕ ಮಾಡ್ಕೊಂಡು ಹುಚ್ಚಾಟ, ಅವ್ರಿಗೆ ಏನೇನು ಬುಕ್ ಮಾಡ್ಕೊ ಹುಚ್ಚಾಟ ಅಂತ ಬೈತಾರ. ಆದ್ರೂ ಕೂಡ ಅವ್ರು ಏನೋ ಮಾಡ್ತೀವಿ. ಪುಸ್ತಕ ಸಂತೆ ಮಾಡಿದ್ರು, ಮೇಳ ಮಾಡಿದ್ರು, ಮತ್ತೆ ಎಲ್ಲ ಒಂದು ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಎಲ್ಲ ಒಂದು ಶಾಪ್ ಅಲ್ಲಿ ಆಗಿರ್ಬೋದು ಡಿಸ್ಪ್ಲೇ ಮಾಡಿರೋ ಪುಸ್ತಕಗಳನ್ನ ಓದುಗರ ಬಳಗ ಹೆಚ್ಚಾಗ್ಲಿ ಅಂತ ಹೇಳಿ. ಬರಹಕ್ಕೆ ಆರ್ಟಿಕಲ್ಗಳಿಗೆ ದುಡ್ಡು ಬಂದಿದೆ, 1,000, 2,000, 3,000 ಹಂಗೆಲ್ಲ ದುಡ್ಡು. ಯಾವ್ದಾದ್ರು ಸಣ್ಣ ಮ್ಯಾಗ್ಝಿನ್ ಅವೆಲ್ಲ ಕಟ್ಟಿದ್ದಾರೆ. ಅದು ನಿರೀಕ್ಷೆ ಇಲ್ಲ ನನಗೆ. ಆರ್ಟಿಕಲ್ ಕಳಿಸಿ, ಹಿಂಗೊಂದು ಕತೆ ಕಳಿಸಿರ್ತೀನಿ, ಮೇಡಮ್ ನಿಮ್ಮ ಅಕೌಂಟ್ ನಂಬರ್ ಅಂತ ದುಡ್ಡು ಹಾಕಿರ್ತಾರೆ, ಆಯ್ತಾ? ಆಮೇಲೆ ಇದಿದೆಯಲ್ಲ, ಪುಸ್ತಕಕ್ಕೆ ಒಂದು 10% ಗೌರವಧನ ಅಂತ ಅಗ್ರಿಮೆಂಟ್ ಆಗಿರುತ್ತಲ್ಲ, ಆ ಹಣ ಬಂದಿದ್ದು ಮೊದಲು. ಓಕೆ, ನೆಕ್ಸ್ಟ್ ಸಾಕಷ್ಟು ಪುಸ್ತಕಗಳನ್ನ ಬರೀರಿ.
ಬರ್ತೀವಿ ಇನ್ನೊಮ್ಮೆ ನಿಮ್ಮ. ಥ್ಯಾಂಕ್ ಯು, ಖುಷಿ ಆಯ್ತು ನಂದಿನಿ ಬಂದದ್ದು. ಅಂದ್ರೆ ನೀವು ಈ ಬಿಸಿ ಲೈಫಲ್ಲೂ ನನಗೆ ಗೊತ್ತು ನಿನ್ನೆ ಸಂವಾದ ಇತ್ತು, ನಾಳೆ ಮತ್ತೆ ನಿಮ್ ಪ್ರದರ್ಶನ ಇದೆ. ನಾಟಕ ಇತ್ತು, ಎಲ್ಲ ಇದ್ರ ನಡುವಿನೂ ನಮಗೆ ಬಿಡು ಮಾಡ್ಕೊಂಡು ಆಯ್ತು ಬನ್ನಿ ಅಂತ ಹೇಳಿರಿ. ನಿನ್ನೆ ನಾಟಕ, ನಾಳೆ ನಾಟಕ ಅಕಾಡೆಮಿ ಸಂವಾದ. ಹೆಂಗಿರುತ್ತೆ ನೋಡಿ ಸೆಲೆಬ್ರಿಟೀಸ್ ಲೈಫ್. ಅದ್ರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಇವಳು ಬರ್ತಾನೆ ನಂದಿನಿ ಅವರು ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಅಲ್ಲ, ನಾನು ನಾನ್ ಸೆಲೆಬ್ರಿಟಿ. ನಾನು ಸಾಮಾನ್ಯ ಸಾಧಾರಣ ಹೆಣ್ಮಗಳು, ಕಲಾವಿದಳು, ಬೇರೆ ತರದ ಹುಚ್ಚಾಟ ಮಾಡ್ಕೊಂಡು ಎಲ್ಲರ ಜೊತೆ ಬೆರೆತ್ಕೊಂಡು ಇರುವಂತವಳು. ನಾನು ಸೆಲೆಬ್ರಿಟಿ ಅಲ್ಲ, ಕಲಾವಿದೆ. ಯಾಕೆಂದ್ರೆ ನನ್ನ ಪ್ರಕಾರದ ಸೆಲೆಬ್ರಿಟಿ ಅಣ್ಣವರು, ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತಿತರರು. ನಾನು ಯಾರಾದ್ರೂ ಬಂದೆ ನಾನು ಸೆಲೆಬ್ರಿಟಿ ಅಂತ ನಾನು ಅವ್ರಿಗೆ ಸೆಲೆಬ್ರಿಟಿ ಅಂದ್ಕೊಂಡು ಅವ್ರನ್ನ ಟ್ರೀಟ್ ಮಾಡಲ್ಲ. ಕಾಮನ್ ಆಗಿ ಸಾದಾ ಸೀದಾ ಹೆಣ್ಮಗಳು, ಸಾದಾ ಸೀದಾ ಸವಿಸ್ತಾರ ಹೆಣ್ಮಗಳು. ಥ್ಯಾಂಕ್ ಯು ಅಕ್ಷತ್. ಥ್ಯಾಂಕ್ ಯು. ಇಂಟರ್ವ್ಯೂ ಮುಗೀತು, ಇವಾಗ ಜನಮನ ನೋಡೋಣ ಬನ್ನಿ. ಜನಮನ ತೋರಿಸ್ತೆ ನಮ್ಮ ಆಡಿಯನ್ಸ್ಗೆ. ಅಕ್ಷತಾ ನೀವು ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅವಾಗ ಚೇಂಜ್ ಮಾಡ್ತಾ ಇರ್ತೀರಲ್ವಾ? ಹೌದು, ಕ್ರೇಜ್ ಅಂದ್ರೆ ನಿಮ್ ಮುಖ ಸಣ್ಣದಾಗಿದ್ರು ಅದು ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ನನ್ಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ ಜನಮನದಲ್ಲಿ? ಅದೇ ಶಾಲ್ ತರ ಇದೆಯಲ್ಲ, ಕೌದಿ. ಎಷ್ಟದು? ಕೌದಿ ಅದು 1600. ಅಬ್ಬಬ್ಬ, ಕಾಸ್ಟ್ಲಿ. ಇಲ್ಲಪ್ಪ, ಅದು ಹ್ಯಾಂಡ್ಲೂಮ್, ಹಿಂದೆಗಡೆ ರಿವರ್ಸ್ ಎಸ್. ಇದು ಸೇಲ್ಗಿರಲ್ಲ, ಯಾಕೆಂದ್ರೆ ಒಂದೊಂದು ಸ್ಯಾಂಪಲ್ ಇಟ್ಟಿರ್ತೀನಿ. ಎಲ್ಲ ಖಾಲಿ ಆದ್ಮೇಲೆ ಒಂದೊಂದುನ ಸುಮ್ನೆ ಸ್ಯಾಂಪಲ್ ಇಟ್ಕೊಂಡಿರ್ತೀನಿ. ಈಗ ತೋರ್ಸೋದು ಬೇಕು ಅಂದ್ರೆ ಆರ್ಡರ್ ಮಾಡೋದು, ಇಲ್ಲಾಂದ್ರೆ ನಾ ಅಲ್ಲೇ ಡಿಸೈನರ್ ಮರ್ತ್ ಬಿಟ್ಟಿದ್ರೆ ಇದು ನೋಡಿ ಹಿಂಗಿತ್ತು, ಇದೇ ತರ ಮಾಡ್ಬೇಕು ಅನ್ನೋ ತರ. ನೋಡಿ ಅಕ್ಷತಾ ಅವ್ರದ್ದು ಕಸ್ಟಮೈಸ್ಡ್ ಕಾಸ್ಟ್ಯೂಮ್ ನಾವಿಲ್ಲಿ ನೋಡ್ಬೋದು. ಇದರಿಂದ ನೆಕ್ಸ್ಟ್ ಇಂಟರ್ವ್ಯೂಗೆ ರೆಡಿ ಆಗಬೇಕು. ಹಾಗಾಗಿ ಮನೆಗೆ ಹೊರಡ್ತಾ ಇದ್ದೀವಿ. ಊಟ ಮಾಡ್ಕೊಂಡು ನೆಕ್ಸ್ಟ್ ಇಂಟರ್ವ್ಯೂಗೆ ರೆಡಿ ಆಗಬೇಕು. ಅಲ್ಲಿಂದ ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಟ್ರಾವೆಲಿಂಗ್ ಮಾಡಬೇಕು. ಓಕೆ. ನೋಡಿ ಹೆಣ್ಮಕ್ಳು ಬುದ್ಧಿ ಎಲ್ಲಿ ಬಂದರೂ ಸ್ಯಾರಿ ಪರ್ಚೇಸ್ ಮಾಡೋದು. ಇಲ್ಲಿ ಬಂದ್ರೂ ಸ್ಯಾರಿ. ಅಕ್ಷತಾ ಏನೋ ಫ್ರೀಯಾಗಿ ಕೊಡ್ತಾವ್ರಂತಲ್ವಾ? ಅಲ್ವಾ ಅಕ್ಷತಾ? ಫ್ರೀಯಾಗಿ ಕೊಡ್ತಾ ಇದೀನಿ ಅಂತಾನೆ ಸುಮಾರು ಸ್ಯಾರಿ ನೋಡ್ತಾ ಇದಾರೆ. ಏನಾದ್ರು ಇವ್ರು ದುಡ್ಡು ಕೊಟ್ಟು ತಗೊಂಡಿದ್ರೆ ಇಡೀ ಅಂಗಡಿನೇ ಕಿತ್ತಾಕ್ಬಿಡ್ತಿದ್ರು. ನೋಡಿ ಯಾವ ತಗೊಳ್ಳಿ ಆಕಾಶ್? ನೀನು ಯಾವ್ದು ಬೇಕಾದ್ರೂ ತಗೊಳಮ್ಮ. ವ್ಲಾಗಲ್ಲಿ ತಮ್ಮನೇಲಿ ಕೊಡೋಕ್ಕಾದ್ರೂ ಒಂದು ಸೀರೆ ತಗೋ, ಇಲ್ಲಿ ಓಲಿ. ಇದೆಲ್ಲ ನಿಮ್ಮ ಕಾಸ್ಟ್ಯೂಮ್ಸ್ ಅನ್ಸುತ್ತಲ್ವಾ ಅಕ್ಷತಾ? ಅಲ್ಲ, ಅದು ಸೇಲ್ಗೆನಾ? ಓ, ಅಂದ್ರೆ ಈಗ ಏನಂದ್ರೆ ನಾನು ಇಲ್ಲೇ ರೆಡಿ ಆಗ್ಬೇಕಲ್ಲ ಬ್ಲಾಗ್ಗೆ. ಓ ಹಾಗೆ, ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದೀರಾ. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಇದೇ ನಾನು ಕೇಳಿದ್ದು. ಇದು ಈ ಥರದ್ದು ಅಸೆ ಚಿತ್ರ ಇದೆಯಲ್ಲ, ಈ ಥರದ್ದು ನನ್ನ ಫೇವ್ರೆಟ್ ಸ್ಯಾರಿ ನೋಡಿ. ಡಿಸೈನರ್ ವೇರ್ಸಲ್ಲಿ ನಾನು ಇಷ್ಟಪಡುವಂಥ ಸ್ಯಾರೀಸು. ಆಕಾಶ್ಗೋಸ್ಕರ ತಗೊಳ್ತಾ ಇದೀನಿ. ಇಲ್ಲ ನೀವಂತೂ ಬಿಡಿ ಮೇಡಮ್, ನೀವು ಸೆಲೆಬ್ರಿಟಿ. ಮತ್ತೆ ನೀವು ಬಿಡಿ ಮೇಡಮ್, ನಿಮಗೆ ಎರಡ ಸಾಕಾಗಲ್ಲ, ನಿಮ್ಗೊಂದು 10-12 ಇರಬೇಕು ಡೈಲಿ. ನಂದು ಕಪ್ಪಲ್ಲೇ ನನ್ನ ಕಲೆಕ್ಷನ್ಸ್ ಏನಿಲ್ಲ ಅಂದ್ರೂ ಒಂದು ಮಿನಿಮಮ್ 100 ಇದೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇವತ್ತೇ ಜಾಸ್ತಿ ಮಾತಾಡಿಲ್ಲ, ಎಲ್ಲ ಬರೀ ಮಾತಾಡ್ತಿರ್ತೀನಿ. ಹೌದಾ? ಇದಕ್ಕೆ ಆರ್ಟ್ ವರ್ಕ್ ಅಂತಾರ, ಕಲಂಕಾರಿ ಅಂತಾರೆ, ಏನ್ ಹೇಳ್ತಾರೆ? ವರ್ಲಿ ನೋಡಿ ನಮ್ಗೆ ಅಸೆ ಚಿತ್ರಗಳು. ಇದು ಎಲ್ಲಿ ಗೊತ್ತಾ? ನಾನು ನೋಡ್ಬಿಟ್ಟು ಅಸೆ ಚಿತ್ರ ಅಂತ ಜ್ಞಾಪಿಸ್ಕೊಂಡ್ ಕೇಳಿದ್ದು ಶಿವಮೊಗ್ಗ. ಅಲ್ಲಿ ಒರಿಜಿನಲ್ ಆಕ್ಚುಲಿ ಅಲ್ಲಿ ಅಸೆ ಚಿತ್ರ ಪೇಂಟರ್ಸ್ ಇದಾರೆ, ವರ್ಲಿ ಪೇಂಟರ್ಸ್. ಸಕ್ಕತ್ತಾಗಿ ಪೇಂಟ್ ಮಾಡ್ತಾರೆ. ಥ್ಯಾಂಕ್ ಯು. ಅಕ್ಷತಾ, ಏನ್ ಅಷ್ಟುದ್ದ ನಾಮ ಇಟ್ಬಿಟ್ಟಿದ್ದೀರಾ ಈ ಫೋಟೋದಲ್ಲಿ? ಅದಂಗೆ ಸ್ಟೈಲ್. ನೀವೇನೇ ಮಾಡಿದ್ರು ಒಂದ್ ಸ್ಟೈಲ್ ಅಲ್ಲ? ಹೀರೋಯಿನ್ಗಳು ಏನ್ ಮಾಡಿದ್ರು ಅದೊಂದ್ ಸ್ಟೈಲ್. ನನ್ಗೆ ಯಾವ ಫಿಲ್ಮಲ್ಲೂ ಹೀರೋನೇ ಇಲ್ಲ. ಅಯ್ಯಯ್ಯೋ. ಹಾಡುಗಳೇ ಇಲ್ಲ, ಮೇಕಪ್ಪು ಇಲ್ಲ, ಹಾಗೆ ಒಂದ್ ಸಿನಿಮಾದಲ್ಲೂ ಇಲ್ವಾ? ಡಿ ಗ್ಲಾಮ್. ಅಯ್ಯೋ, ಎಂತ ನತದೃಷ್ಟವಂತೆ. ಆದ್ರೂ ಒಳ್ಳೆ ಸಿನಿಮಾ, ಕತೆನೇ ಹೀರೋ. ಸ್ಟೇಟ್ ಅವಾರ್ಡ್ ಬಂದಿದೆ ಆಯ್ತಾ, ಅಂತ ಕತೆ ಮತ್ತೆ ಸಿನಿಮಾನೇ ಹೀರೋ ಮಾಡ್ಕೊಂಡು. ಏನಿದು ಯುಗಾದಿ ಪುರಸ್ಕಾರ ನೋಡಿ. ಅಕ್ಷತಾ ಅವ್ರಿಗೆ ಬಂದಿರುವಂತಹ ಎಲ್ಲ ಅವಾರ್ಡ್ಗಳನ್ನು ಅಕ್ಷತಾ ಇಲ್ಲಿ ಅವ್ರ ಆಫೀಸ್ನಲ್ಲಿ ಕಂಪ್ಲೀಟಾಗಿ ಒಂದು ಕಡೆಯಿಂದ ಜೋಡಿಸಿಟ್ಟಿದ್ದಾರೆ. ಕಂಪ್ಲೀಟ್ ಅವಾರ್ಡ್ಸ್. ಸೊ ಮೇಡಮ್, ಬಾಸ್ ಚೇರ್ ನಿಮ್ದೇನಾ? ಅಕ್ಷತಾ, ಬಾಸ್ ಚೇರ್ ನಿಮ್ದೇನಾ? ಇದು ಬಾಸ್ ಚೇರ್ ಇಲ್ಲ, ಮತ್ತೆ ಚೆನ್ನಾಗಿರೋದು ಹಾಕಿಲ್ಲ, ನಾನು ಬೇಕು ಅಂತಾನೆ. ಊಟ ಕೊಡ್ಸಿಲ್ಲ, ಉಪವಾಸ ಕಳಿಸ್ತಾ ಇದ್ದೀರಾ? ಹಂಗ ನನಗೆ ನೀವು ತಿನ್ಬೋದು.
ಕುತ್ಕೊಂಡು ಇಬ್ರು ತಿನ್ನಿ, ಬನ್ನಿ ನಾವೇ ಊಟ ಕೊಡಿಸ್ತೀವಿ, ಹೋಗೋಣ ಊಟ ಮಾಡೋಣ. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಜನಮನ ಸ್ಟೋರ್ನು ಕೂಡ ನೋಡಿದ್ವಿ. ಅದ್ರ ಜೊತೆಗೆ ಅಕ್ಷತಾ ಪಾಂಡವಪುರ ಜೊತೆ ನಾಟಿ ಬಾತು ವಿತ್ ನಟಿ ಮಾತು ಅನ್ನೋ ಕಾರ್ಯಕ್ರಮದಲ್ಲೂ ಭಾಗಿಯಾದ್ವಿ. ಅದ್ರ ಜೊತೆಗೆ ನಾವು ಕೂಡ ನಮ್ಮ ಚಾನೆಲ್ಗೆ ವ್ಲಾಗ್ಸ್ನ ಮಾಡಿದ್ವಿ. ಸೊ ಕಂಪ್ಲೀಟ್ ಅಕ್ಷತಾ ಪಾಂಡವಪುರ ಲೈಫ್ ಸ್ಟೋರಿನೂ ಒಂದು ಕಡೆ ನಮ್ಮ ಚಾನಲಲ್ಲೂ ಕೂಡ ರೆಕಾರ್ಡ್ ಆಯಿತು. ಸೊ ಅದನ್ನು ನೀವೇನಾದರೂ ನೋಡಬೇಕು ಅಂತಂದರೆ ನಮ್ಮ ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಸೊ ಫೈನಲಿ ನನಗಿಷ್ಟ ಆಗಿದ್ದೇನು ಈ ಜನಮನ ಅಂಗಡಿಯಲ್ಲಿ ಅಂತಂದರೆ ಕಂಪ್ಲೀಟಾಗಿ ಎಲ್ಲದೂ ಕೂಡ ಆರ್ಟಿಸ್ಟಿಕ್ ಆಗಿತ್ತು. ಕಾಟನ್ ಸ್ಯಾರೀಸಿಂದ ಹಿಡಿದು ಕಂಪ್ಲೀಟಾಗಿ ಕಾಟನ್ ವೇರು, ಅದ್ರ ಜೊತೆಗೆ ಕಾಶ್ಮೀರಿ ವೇರ್ಸು, ಆಮೇಲೆ ಬೇರೆ ಬೇರೆ ಸ್ಟೇಟ್ನ ರೆಪ್ರೆಸೆಂಟ್ ಮಾಡುವಂಥ ಒಂದಿಷ್ಟು ಆಸ್ಥೆಟಿಕ್ ಕ್ಲಾತ್ಸ್ ಕೂಡ ಇತ್ತು. ನನಗೆ ಇಲ್ಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಹೊರಟಿದ್ದೆ ಊಟ ಮಾಡಿಕೊಂಡು ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವತ್ತೇ ಇನ್ನೊಂದು ಶೂಟ್ ಇದೆ, ಸೊ ಹಾಗಾಗಿ ಬೇರೆ ಕಡೆ ಟ್ರಾವೆಲ್ ಮಾಡ್ತಿದ್ದೀವಿ. ಹೊಟ್ಟೆ ಎಸಿತಾ ಇತ್ತು. ನಂದಿನಿ ನೋಡಿ ರೋಡಲ್ಲಿ ಕುಕ್ಕುಂಬರ್ ತಿನ್ಕೊಂಡು ಅಲೆದಾಟ. ಆ್ಯಕ್ಚುಲಿ ಇಲ್ಲಿ ಎಳ್ನೀರು ಕುಡಿಯೋಣ ಅಂತ ಹೇಳಿ ಬಂದ್ವಿ. ಅಲ್ಲ ನಂದಿನಿ, ಎಳ್ನೀರು ಕುಡಿತೀನಿ ಅಂತ ಕರ್ಕೊಂಬಂದು ಇಲ್ಲೆಲ್ಲೋ ಒಳ್ಳೆ ಚಿಕನ್ನು ಮುದ್ದೆ ಸಾಂಬಾರು ತಿಂತ ಇದ್ದಿಲ್ಲಮ್ಮ. ಇದೆಲ್ಲ ನೋಡಿದ್ಮೇಲೆ ಎಣ್ಣೀರು ಹಾಕ್ಬೇಕು, ಅದಕ್ಕೆ ಇದನ್ನ ತಿನ್ನೋಣ ಅಂತ. ಹೆಂಗೆ ನಿಮ್ಮ ಚಾಯ್ಸ್ ನಂದಿನಿ ಅವ್ರೆ? ಆನೇನ್ ಹಾಕಿ ಸಕ್ಕತ್ತು. ಗೌಡ್ರು ಒಳ್ಳೆ ಮುದ್ದೆ ಸಾರು. ಮಧ್ಯಾಹ್ನ ಊಟ, ಬೆಳಗ್ಗೆ ಅಷ್ಟೇ ಓಟ್ಸ್ ಎಲ್ಲ ತಿನ್ನಲಿಕ್ಕೆ, ಅದಕ್ಕೆ ಮುದ್ದೆ ಚಿಕನ್ ತಿನ್ನೋಣ ಅಂತ ತಗೊಂಡೆ. ಇಲ್ಲಿ ಕುಕ್ಕುಂಬರ್ ಇದೆ. ಆಕಾಶ್ ನಿಮ್ಗೇನ್ ಬೇಕು ತಗೊಳ್ಳಿ, ಕೊಡಿಸ್ತೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ನೆಕ್ಸ್ಟ್ ಡೇ ವ್ಲಾಗ್ ಏನು ನಡೀತು ನಮ್ಮ ಲೈಫಲ್ಲಿ ಅನ್ನೋದನ್ನು ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿ ಒಂದು ಕಡೆ ಹಾಕ್ತೀವಿ. ಸೊ ನೀವು ನೋಡ್ತಾ ಇರಿ, ಅದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ.